ಕೆಲವೊಂದು ಬ್ರದರ್ಸ್ಗಳಿಗೆ ಮಾತ್ರ ಈ ಕರೆ, ಕೆಲವೊಂದು ಸಿಸ್ಟರ್ಸ್ಗಳಿಗೆ ಮಾತ್ರ ಈ ಕರೆ, ಗಿಫ್ಟೆಡ್ ಅವ್ರಿಗೆ ಮಾತ್ರಪ್ಪ. ನಮಗೆಲ್ಲ ಏನಿದೆ, ನಮಗೆ ಸುಮ್ಮನೆ ಪ್ರಾರ್ಥನೆ ಮಾಡೋದು, ಸಂಡೆ ಬರೋದು, ಹೋಗುದಂತೇಳಿ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಪ್ರಿಯರೇ. ಅಥವಾ ನನ್ನ ಗಂಡ ಮಾಡ್ತಾ ಇದ್ದಾನಲ್ವ, ಪರವಾಗಿಲ್ಲ, ನಾನು ಸುಮ್ಮನೆ ಇರ್ತೇನೆ. ಅಥವಾ ಹೆಂಡತಿ ಮಾಡ್ತಾ ಇದ್ದಾಳ, ಪರವಾಗಿಲ್ಲ, ನಾನು ಸುಮ್ಮನೆ ಇರ್ತಾನೆ. ಅಥವಾ ಮಕ್ಕಳು ಮಾಡ್ತಾ ಇದ್ದಾರಲ್ಲ, ಪರವಾಗಿಲ್ಲ, ನಾವು ಸುಮ್ಮನೆ ಇರ್ತೇವೆ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಯಾರ್ದಾದ್ರೂ ಮನಸ್ಸಲ್ಲಿ. ಆದರೆ ಇದು ರಕ್ಷಿಸಿದ್ದು ನನ್ನನ್ನು ವೈಯಕ್ತಿಕವಾಗಿ, ನನ್ನನ್ನು ದೇವರು ಪ್ರೀತಿಸಿದ್ದು, ಯೇಸು ನನ್ನನ್ನು ವೈಯಕ್ತಿಕವಾಗಿ ಪ್ರೀತಿಸಿದ್ದು. ಇಲ್ಲಿ ಯಾವುದೋ ಒಂದು ಹೌಸ್ ವೈಫ್ ಅಥವಾ ಆ ಒಂದು ನಾವು ಕೀಳು ಮಟ್ಟದಲ್ಲಿದ್ದೇವೆ, ನಮಗೇನು ಗೊತ್ತಿಲ್ಲ, ನಮಗೆ ಎಜುಕೇಷನ್ ಇಲ್ಲ, ನಮಗೇನು ಬರವಣಿಗೆ ಗೊತ್ತಿಲ್ಲ, ಏನು ಬೇಡ. ನಿಮ್ಮದು ಬದಲಾಗಿ ಪವಿತ್ರಾತ್ಮರು ಬೇಕು, ಹೊಸ ಜೀವ ನೀವು ಪಡ್ಕೊಳ್ಬೇಕು. ಇಲ್ಲಿ ಯಾರಿಗೂ ಅಂತೇಳಿ ಡಿಫ್ರೆನ್ಸ್ ಮಾಡ್ತಾ ಇಲ್ಲ, ಎಲ್ರಿಗೂ ಒಂದೇ ಸಮಾನ ಪವಿತ್ರಾತ್ಮರನ್ನು ಕೊಡುವ ದೇವರಾಗಿದ್ದಾರೆ. ನಾವೇನು ಹೇಳ್ತೇವಂದರೆ, ನನಗಲ್ಲಪ್ಪ, ನನ್ನಿಂದ ಸಾಧ್ಯ ಇಲ್ಲ. ಹೌದು, ನಿನ್ನಿಂದ ಸಾಧ್ಯ ಇಲ್ಲ. ಯಾರು ಹೇಳಿದ್ದು ನಿನ್ನಿಂದ ಸಾಧ್ಯ ಅಂತೇಳಿ? ಆದರೆ ರಕ್ಷಣೆ ನಿನಗೆ ಕೊಟ್ಟಿದ್ದಾರಾ? ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರಾ? ಯೇಸು ನಿನ್ನನ್ನು ಅವರ ರಕ್ತವನ್ನು ಕೊಟ್ಟು ನಿನ್ನನ್ನು ಕೊಂಡ್ಕೊಂಡಿದ್ದಾರಾ? ನಿನ್ನ ಗಂಡನನ್ನು ಮಾತ್ರ ಕೊಂಡ್ಕೊಂಡ್ರ? ಅಥವಾ ಬ್ರದರ್ಸ್ಗಳನ್ನು ಮಾತ್ರ ಕೊಂಡ್ಕೊಂಡ್ರ? ಅಥವಾ ಸಿಲೆಕ್ಟೆಡ್ ಪೀಪಲ್ ಅವ್ರನ್ನ ಮಾತ್ರ ತಗೊಂಡ್ರ? ಯಾರನ್ನು ಆ ಥರ ಡಿಫ್ರೆನ್ಶಿಯೇಟ್ ಮಾಡಲಿಲ್ಲ. ಎಲ್ಲರನ್ನು, ಎಲ್ಲ ಜಾತಿ ಜನಾಂಗದವರನ್ನು, ನಿನ್ನನ್ನೇ ವೈಯಕ್ತಿಕವಾಗಿ ದೇವರು ಕೊಂಡ್ಕೊಂಡಿದ್ದಾರೆ. ಹಾಗಾದರೆ ನಿನ್ನನ್ನು ಕೊಂಡ್ಕೊಂಡಾದ ನಂತರ ಆ ಮುತ್ತು ನಿನಗೆ ಸಿಕ್ಕಿದ್ರೆ ನಿನ್ಗೆ ಹಂಚ್ಬೇಕನ್ನಿಸುತ್ತಾ, ಸುಮ್ಮನೆ ಕೂತ್ಕೊಳ್ಬೇಕನ್ನಿಸುತ್ತಾ? ಯಾಕೆ ಹಂಚ್ಲಿಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಮುತ್ತು ಸಿಕ್ಕಲಿಲ್ಲ ಇನ್ನು ಅಲ್ವಾ? ಬಯಸಿ ಹುಡುಕುವವನಿಗೆ ಸಿಗುತ್ತೆ.